ನಗರದ ಚಿಕ್ಕ ಹೊನೇನಹಳ್ಳಿಯಲ್ಲಿರ್ತಕ್ಕಂಥ ಪಶುವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ ಆವರಣದಲ್ಲಿ ವಿದ್ಯಾರ್ಥಿಗಳ ಎರಡು ಗುಂಪುಗಳ ನಡುವೆ ಭೀಕರ ಮಾರಾಮಾರಿ ನಡೆದಿದೆ. ಓದಕ್ಕೆ ಅಂತ ಬಂದಿರೋರು ನಾಳೆ ದಿವಸ ಪ್ರಾಣಿಗಳು ಡಾಕ್ಟರ್ ಆಗರು ಮೃಗೀಯ ರೀತಿಯಲ್ಲಿ ವರ್ತಿಸಿದ್ದಾರೆ. ಹಿರಿಯ ವಿದ್ಯಾರ್ಥಿಗಳು ಹಾಗೂ ಕಿರಿಯ ವಿದ್ಯಾರ್ಥಿಗಳಿಗೆ ಅಂದ್ರೆ ಸೀನಿಯರ್ಸ್ ಜೂನಿಯರ್ಸ್ಗೆ ರ್ಯಾಗಿಂಗ್ ಮಾಡ್ತಾ ಇರ್ತಾರಂತೆ. ಈ ತರದೊಂದು ಗಂಭೀರ ಆರೋಪ ಇದೆ. ರ್ಯಾಗಿಂಗ್ನೇ ತೆಗೆದಾಕಿದ್ದಾರೆ. ಎಷ್ಟು ಜೀವಗಳು ಬಲಿ ಆಗೋಗಿದಾವೆ ರ್ಯಾಗಿಂಗಿಗೆ. ಇವ್ರು ತೆವಲ್ ತಿರ್ಸ್ಕೊಳ್ಳಕ್ಕೆ ಯಾವ್ದೋ ವಿಡಿಯೋ ನೋಡ್ಕೊಂಡ್ ಬರೋದು, ಮತ್ತೊಂದು ಇನ್ನೊಂದು ಜೂನಿಯರ್ಸ್ಗಳಿಗೆ ರ್ಯಾಗಿಂಗ್ ಮಾಡೋದು. ಇದೇ ವಿಚಾರವಾಗಿ ಕೆಲವರು ಮಾತಿಗೆ ಮಾತು ಬೆಳೆದಿದೆ. ಯಾಕೆ ರ್ಯಾಗಿಂಗ್ ಮಾಡ್ತಿರ್ರಿ, ಯಾಕಮ್ಮೆ ಹಿಂಗ್ ಮಾಡಿದ್ರಿ, ಹಿಂಗ್ ಮಾಡಿದ್ರಿ ಅಂತ ಕೇಳಿದ್ದಾರೆ. ಅಣ್ಣ ಇವ್ನು ಹಿಂಗ್ ಅಂದಾಣ ಅಂದಾಗ ಹಂಗನ್ನ ನಡಿ ಕೇಳೋಣ ಅಂತ ಹೋಗಿ ರೂಮ್ ಬಾಗ್ಲು ತೆಗೆದು ಹೊರಗೆ ಕೆಳಕ್ಕೆ ಬಂದು ಹೊಡೆಯಕ್ಕೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಪರಸ್ಪರ ಕೈ ಮಿಲಾಸುವ ಅಂತ ತಲುಪಿದೆ. ಅಂಡ್ ಈ ಸಂಘರ್ಷದಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವಂತೆ. ತಕ್ಷಣವೇ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಲಾಗಿದೆಯಂತೆ. ಇನ್ನು ಘಟನೆಯಿಂದಾಗಿ ಹಾಸ್ಟೆಲ್ ಆವರಣದಲ್ಲಿ ಕೆಲ ಕಾಲ ಉದ್ವಿಗ್ನ ಹಾಗೂ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ವಿಷಯ ತಿಳಿದ ಕೂಡಲೇ ಹಾಸನ ಬಡಾವಣಾ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ಅಂಡ್ ರ್ಯಾಗಿಂಗ್ ಪ್ರಕರಣವೇ ಈ ಗಲಾಟೆಗೆ ಮೂಲ ಕಾರಣ ಅಂತ ಪೊಲೀಸರು ಕಾಲೇಜಿನ ಆಡಳಿತ ಮಂಡಳಿ ತನಿಖೆ ನಡೆಸ್ತಾ ಇದೆ ಅಂತ. ಈ ಬಗ್ಗೆ ಇನ್ನು ಹಾಸ್ಟೆಲ್ ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳು ಭವಿಷ್ಯ ಹಾಳಾಗ್ಬಿಡುತ್ತೆ, ಇದೊಂದ್ಸಲಿ ಬಿಟ್ಟು ಬಿಡೋಣ, ಈ ವಿಚಾರದಲ್ಲಿ ಈ ತರದೊಂದು ಮರ್ಸಿ ತೋರಿಸ್ಲೇಬೇಡಿ. ಯಾವ್ದ್ರಿ ರ್ಯಾಗಿಂಗ್ ಎಷ್ಟು ಜೀವಗಳು ಬಲಿಯಾಗೋಗಿದಾವೆ, ಇವತ್ತು ನಿಷೇಧ ಆಗಿಲ್ವಾ? ಯಾವ ರ್ಯಾಗಿಂಗ್ ರೀ ಇದು? ನೀನು ಜೂನಿಯರ್ ಆಗಿ ಅಲ್ವಾ ಬಂದಿರೋ ಸೀನಿಯರ್ಗೆ ರ್ಯಾಗಿಂಗ್ ಮಾಡೋದಂತೆ. ಆಮೇಲೆ ಈಗ ಪಶು ವೈದ್ಯರು ಅಂತ ಅಂದ್ರೆ ಡಾಕ್ಟ್ರು ಅಂದ್ರೇನೆ ಬಹಳ ಸ್ಮೂತ್ ಆಗಿರ್ಬೇಕು ಅಲ್ವಾ, ಬಹಳ ಕೇರ್ ಆಗಿ ನೋಡ್ಬೇಕು. ಅಂತ ಹೇಳಿದ್ರೆ ಈ ತರ ಪುಂಡ್ರು ರೌಡಿಗಳ ತರ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ನೀವುಗಳು ಏನ್ ಡಾಕ್ಟರ್ ಆಯ್ತೀರಿ ನೀವು? ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತೀರಿ? ಅಂಡ್ ಯಾರ್ಯಾರು ಹಿಂಗ್ ಮಾಡಿದಾರೋ ಈ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಆಗಬೇಕಿದು. ಪಾಪ ವಿದ್ಯಾರ್ಥಿಗಳು ಒಂದ್ ಲೈಫ್ ಹಾಳಾಗೋಗ್ಬಿಡುತ್ತೆ ಅಂತ ಬಿಡ್ಕೊಂಡ್ ಬಂದಿರೋದಕ್ಕೆ ಹಿಂಗಾಗಿದ್ದಾರೆ. ಇವ್ರು ಬಹಳ ಬಿಚ್ಚಿತಾ ಇದಾರೆ. 4 ಜನ ಡಿಬಾರ್ ಮಾಡಿ ಬಿಟ್ರೆ 5ನೇನಿಗೆ ನಡ್ಕೌಟ್ಬೇಕು. ನೆಕ್ಸ್ಟ್ ಹಿಂಗಾದ್ರೆ ಹಾಸನದ ಪಶುವೈದ್ಯಕೀಯ ಕಾಲೇಜಲ್ಲಿ ಯಾವನೋ ಹಿಂಗ್ ರ್ಯಾಗಿಂಗ್ ಮಾಡಿದ್ನಂತೆ, ಗಲಾಟೆ ಮಾಡಿದ್ನಂತೆ, ವಿಡಿಯೋ ಮಾಡ್ಕೊಂಡು ಯಾವನೋ ಬಿಟ್ಟಿದ್ನಂತೆ. ಆ ವಿಡಿಯೋ ನೋಡ 4 ಜನನ ಡಿಬಾರ್ ಮಾಡಿದ್ರಂತೆ, ಸಸ್ಪೆಂಡ್ ಮಾಡಿದ್ರಂತೆ, ಎಕ್ಸಾಮ್ ಬರೆಯಕ್ಕಾಗ್ಲಿಲ್ವಂತೆ, 1 ವರ್ಷ ವೇಸ್ಟ್ ಆಯ್ತಂತೆ ಅನ್ನೋದೊಂದು ಮೆಸೇಜ್ ಹೋಗ್ಬೇಕು. ನೆಕ್ಸ್ಟ್ ಯಾವನು ಆ ತರ ಮಾಡಕ್ ಹೋಗೋದಿಲ್ಲ.